ನಮಸ್ಕಾರ, ಮುಖವಾಡ ಮೀಡಿಯಾದಿಂದ ನಾನು ವಿ ಕೆ ನಾಯ್ಡು. ಈ ಸಲ ಲೋಕಸಭಾ ಚುನಾವಣೆ ತುಂಬ ಕಾವೇರಿದೆ. ಇಡೀ ದೇಶದಲ್ಲೆಲ್ಲ ಒಂದು ರೀತಿ ಅಲೆ. ಈ ಅಲೆ ಅಂದ್ಕೊಂಡಂಗೆ ಆಗುತ್ತಾ, ಆ ಅಲೆ ಛಿದ್ರ ಆಗುತ್ತಾ ಗೊತ್ತಿಲ್ಲ. ಎಷ್ಟೋ ಜನ ಬರೀ ಒಂದೇ ಒಂದು ಹೆಸರಲ್ಲಿ ಓಟ್ ಕೇಳ್ತಾ ಇದ್ದಾರೆ. ಅದು ಎಷ್ಟು ಸರಿ ಎಷ್ಟು ತಪ್ಪು, ಯಾರೇ ಆಗಲಿ ಒಬ್ಬರು ಬಂದ್ಬಿಟ್ಟು ಅವ್ರವ್ರ ಏರಿಯಾಗೆ ಬಂದು ಕೆಲಸ ಮಾಡೋಕ್ಕಾಗಲ್ಲ. ಆ ಎಲ್ಲಿಂದ ಆಯ್ಕೆ ಆಗಿದ್ದಾರಲ್ಲ ಪ್ರತಿನಿಧಿ, ಅವರು ಬಂದು ನಿಂತ್ಕೊಂಡು ಕೆಲಸ ಮಾಡಬೇಕು. ಅದ್ರ ಬಗ್ಗೆ ಕಳೆದ ಸಲ ಚುನಾವಣೆಯಲ್ಲಿ ಯಾರು ನಿಂತು ಗೆದ್ದು ಲೋಕಸಭೆಗೆ ಹೋಗಿದ್ರು ಅಂಥವ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು, ಎಷ್ಟು ಜನಕ್ಕೆ ಗೊತ್ತಿಲ್ಲ ಅನ್ನೋ ಒಂದು ವಿಶೇಷವಾಗಿರೋ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಅಂತ ನಾವು ಅಂದ್ಕೊಂಡ್ವಿ. ಯುವಕರಿಂದ ಶುರು ಮಾಡ್ತಾಯಿದ್ದೀನಿ, ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ, ನಿಮ್ಮ ಹೆಸರು? ಮಾರುತಿ ಅಂತ. ಏನು ಓದ್ತಾ ಇದ್ದೀರಾ? B.Com ಮಾಡ್ತಾಯಿದ್ದೀವಿ. ಯಾವ ಏರಿಯಲ್ಲಿದ್ದೀರಾ? ಲಗೆರೆ. ನೀವು ಇದೇ ಫಸ್ಟ್ ಟೈಮ್ ವೋಟಿಂಗ್ ಮಾಡ್ತಾ ಇರೋದಾ, ಇದಕ್ಕೆ ಮುಂಚೆ ಮಾಡಿದ್ರಾ? ಸರ್, ಮೊನ್ನೆ ಸತಿ ಎಲೆಕ್ಷನ್ ಆಯ್ತಲ್ಲ, MLA ಎಲೆಕ್ಷನ್ನು, ಅದರಲ್ಲಿ ವೋಟ್ ಮಾಡಿದ್ವಿ. ನಾನೊಂದು ಕೇಳ್ತೀನಿ, ನೀವು ನಿಜ ಹೇಳಬೇಕು, ಸತ್ಯವನ್ನು ಹೇಳಬೇಕು. ಇಲ್ಲಿ ನಾವು 3 ಧರ್ಮದ ದೇವ್ರನ್ನ ಅವ್ರವ್ರ ನಂಬಿಕೆ ಇರೋ ದೇವ್ರು ಇಟ್ಟಿದ್ವಿ. ಅದ್ರ ಮೇಲೆ ಕೈ ಇಟ್ಟು ಹೇಳಿ ನಾನು ಸತ್ಯವನ್ನೇ ಹೇಳೋದು ಅಂತ. ದೇವ್ರ ಮೇಲೆ ಆಣೆ ಹೇಳ್ತಾ ಇದ್ದೀನಿ, ನಾನು ಸತ್ಯನೇ ಹೇಳೋದು. ಇವಾಗ ನೀವು ಜಾತಿ ನೋಡಿ ಓಟ್ ಹಾಕ್ತೀರಾ, ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ? ಸರ್, ಜಾತಿ ವ್ಯಕ್ತಿ ಅಂತೇನಿಲ್ಲ, ನಮ್ಗೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರ ಹೆಸರು ನೋಡಿ ಓಟ್ ಹಾಕ್ತೀವಿ ನಾವು. ಇವಾಗ ನೀವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಎಲ್ಲ? ಡಿಸ್ಕಸ್ ಯಾವತ್ತೂ ಮಾಡಿಲ್ಲ ಸರ್. ನಾನು ಹೇಳೋದು ಒಂದೇ ಮಾತು, ಏನಂದರೆ ನಮ್ಮ ರಾಜ್ಯ ಲೆಕ್ಕ ಹಾಕ್ಕೊಂಡ್ರೆ ನಾನು ಏನಂದರೆ ನಮ್ಮ ಪ್ಲ್ಯಾನ್ ಇರೋದು ರೈತರಿಗೆ ಒಳ್ಳೇದಾಗಬೇಕು ಅಂತ. ನಮ್ಮ ರಾಜ್ಯದಲ್ಲಿ JDS ಪಕ್ಷ ಮಾತ್ರನೇ ಮೀಸಲಾಗಿರೋದು ರೈತರಿಗೋಸ್ಕರ. ನಾನು ಎಷ್ಟೇ ಕಷ್ಟ ಇರಲಿ, ಅವನು ಎಂಥ ಮನುಷ್ಯನೇ ಬರಲಿ, ಅದೊಂದು ಪಕ್ಷ ಗೆಲ್ಲಿಸಬೇಕು ಅಂತಲೇ ವೋಟ್ ಮಾಡೋದು ನಾನು. ಇವಾಗ JDS BJP ಮೈತ್ರಿ ಆಗಿದೆ ಅಂದರೆ JDS BJP ಒಂದಾಗಿಲ್ಲ ಅಂದಿದ್ರೆ ನಿಮ್ಮ ಆಯ್ಕೆ ಯಾರಾಗ್ತಾ ಇದ್ರು? JDS. ಹಂಗಂದ್ರೆ ನೀವು ಪ್ರಧಾನಿ ನೋಡಿ ಆಗ್ತಾ ಇಲ್ಲ, ನಿಮ್ಮ ನಾಯಕರು ನೋಡಿ ಆಗ್ತಾ ಇಲ್ಲ? ಸರ್, ನಾಯಕರು ನೋಡಿ ಅಂತಲ್ಲ, ಇಲ್ಲಿ ಒಳ್ಳೇದು ಮಾಡ್ತೀವಿ ಅಂತ ಬಂದವರು ಅಲ್ಲೂ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದೇ ನಂಬಿಕೆ. ಹಂಗಂದ್ರೆ ನಿಮ್ಮ ಕ್ಷೇತ್ರದ ಪ್ರತಿನಿಧಿ ನಿಮಗೆ ಮುಖ್ಯ. ಹೌದು. ಯಾಕೆಂದರೆ ಫಸ್ಟು ಇಲ್ಲಿ ಒಳ್ಳೇದು ಮಾಡ್ತವ್ರೆ ಅಂತ ನಾವು ನೋಡಿದ್ರೇ ಇಲ್ಲಿ ಒಳ್ಳೇದಾಗುತ್ತೆ ಅಂದರೆ ಮಾತ್ರ ಮೇಲೆ ಹೋಗುತ್ತೆ, ಅಲ್ಲಿ ಒಳ್ಳೇದಾಗುತ್ತೆ ಅಂದರೆ ಇನ್ನೂ ಮೇಲೆ ಹೋಗುತ್ತೆ ಅಲ್ವಾ? ಅದನ್ನ ನೋಡಿ ನಾವು ಲೆಕ್ಕ ಹಾಕ್ತೀವಿ. ಇಲ್ಲ, ಇವಾಗ ರಾಹುಲ್ ಗಾಂಧಿ ಮೋದಿ ಅಂತ ಯಾವುದೇ ಮೀಡಿಯಾ ನೋಡೋಣ ಅವರಿಬ್ಬರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಇದು ಸರಿನಾ ತಪ್ಪಾ? ಸರ್, ಮಾತಾಡೋದು ಅವ್ರ ವೈಯಕ್ತಿಕ, ನಾವು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ನಮ್ದು ಎಷ್ಟೈತೆ ಅಂದರೆ ನಮ್ಗೆ ಯಾರಾಗಬೇಕು ಏನಾಗಬೇಕು ಅಷ್ಟೇ. ಇವಾಗ ನೀವು ಯುವಕರಾಗಿರೋದ್ರಿಂದ ನೀವು ಪ್ರಧಾನಿ ಯಾರಾಗಬೇಕಂತ ಇಷ್ಟ ಬೀಳ್ತೀರ? ಸರ್, ಈಗಿನ ಪರಿಸ್ಥಿತಿಗೆ ಮೋದಿ. ರಾಹುಲ್ ಗಾಂಧಿ ಯಾಕೆ ಬೇಡ? ಏನಂದರೆ ಈಗ ನಮ್ಮಲ್ಲಿ ಏನಂದರೆ ನೋಟು ವಿಷಯ ಬಂತು ಗೊತ್ತಾ? ಮೋದಿಯವರಿಂದ ಒಂದು ಬ್ಲ್ಯಾಕ್ ಮನಿನ ಆಚೆ ತರ್ಸೋಕ್ಕೋಸ್ಕರ ಒಂದು ನೋಟ್ನ ಎಕ್ಸ್ಚೇಂಜ್ ಮಾಡೋಕ್ಕೆ ಒಂದು ಇದು ಬಂತು. ಆವಾಗ ಅವ್ರು ಮಾಡಿದ ಪ್ಲ್ಯಾನ್ ಏನಂದರೆ ಬ್ಲ್ಯಾಕ್ ಮನಿ ಇರೋದೆಲ್ಲ ಆಚೆ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡಿ 2 ನೋಟ್ನ ಬ್ಯಾನ್ ಮಾಡಿದ್ರು. ಆಗಿನ ಪರಿಸ್ಥಿತಿಲಿ ಅದೇ ರಾಹುಲ್ ಗಾಂಧಿ ಅವರಿದ್ದರೆ ಅಷ್ಟು ಮಾಡೋಕ್ಕಾಗ್ತಾ ಇರಲಿಲ್ಲ. ಅದೊಂದೇ ಕಾರಣಕ್ಕೆ ನೀವು ಅದೊಂದೇ ಬೇಡ ಕಾರಣ ಅಂತನಾ? ಅಂತಲ್ಲ, ಇನ್ನೂ ತುಂಬ ಐತೆ. ಏನಂದರೆ ಆ್ಯಂಟಿ ಕರಪ್ಷನ್ ಮಾಡೋಕ್ಕೋಸ್ಕರ ಏನೇನೋ ಟ್ರೈ ಮಾಡ್ತಾಯಿದ್ದಾರೆ ಅವರು. ಅದೊಂದು ಮೇಯ್ನ್ ಕಾರಣ ಇರುತ್ತೆ. ಇಲ್ಲ, ಮೋದಿ ಅವ್ರಿಗಿಂತ ಇನ್ನೂ ಒಳ್ಳೊಳ್ಳೆ ಯೋಚನೆ ರಾಹುಲ್ ಗಾಂಧಿಯಲ್ಲಿ ಇರ್ಬೋದಲ್ಲ, ಯಾಕೆ ನೀವು ಇರ್ಬೋದಲ್ಲ? ಅವರು ಚಾನ್ಸ್ ಯಾಕೆ ಕೊಡ್ತಾ ಇಲ್ಲ ಅಂದರೆ ಅವ್ರು ಅದನ್ನು ತೋರಿಸಿ ಅರ್ಥ ಮಾಡಿಸಿ ಹೇಳೋರು. ಇವಾಗ ಇವರು ಅದನ್ನು ಡೈರೆಕ್ಟಾಗಿ ಇವಾಗ ಹೇಳಿ ನಮ್ಮ ಓಟ್ ಅವ್ರಿಗೇನೆ. ನಿಮಗೆ ಅರ್ಥ ಆಗೋಂಗೆ ಅವ್ರು ಹೇಳ್ತಾ ಇಲ್ಲ ಅಂತ ಹೇಳ್ತೀರಾ? ಅವರು ಏನು ಪ್ಲ್ಯಾನ್ ಐತೆ ಅದನ್ನು ನಮ್ಮ ಮುಂದೆ ಅವ್ರು ತಂದಿಡ್ಲಿ, ಅವತ್ತು ನಾವು ಯಾರಿಗೆ ಸಪೋರ್ಟ್ ಮಾಡಬೇಕಂತ ಮಾತಾಡ್ತೀವಿ. ಅವ್ರು ಏನೂ ಮಾಡದೆ ತಮ್ಮದನ್ನು ತಾವು ತೋರಿಸ್ಕೊಳಕ್ಕೋಸ್ಕರ, ನಮ್ಮ ಪಕ್ಷನೂ ಐತೆ ಅನ್ನೋದಕ್ಕೋಸ್ಕರ ಎಲ್ಲ ಕಡೆ ನಡ್ಕೊಂಡು ಹೋದರೆ, ಸೈಕಲ್ ತೊಡಿದ್ರೆ ಏನು ಬಂತು? ಏನು ಪ್ರಯೋಜನ ಇಲ್ಲ. ಹೇಳಬೇಕು, ನಾವು ಈ ಥರ ಮಾಡ್ತಾಯಿದ್ದೀವಿ, ಹಿಂಗಿದೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಈಗ ಯುವಕರ ಕೈಯಲ್ಲಿ ನಮ್ಮ ದೇಶದ ಭವಿಷ್ಯ ಐತೆ ಅಂತ ಆಗಿಂದನೂ ನಾವು ಮಾತಾಡ್ಕೊಂಡು ಬಂದಿದ್ದೀವಿ. ಎಷ್ಟು ಚೆನ್ನಾಗಿ ಯೋಚನೆ ಮಾಡಿ, ದೇಶದ ಬಗ್ಗೆ ಯೋಚನೆ ಮಾಡಿ, ಅವ್ರ ಕ್ಷೇತ್ರದ ಬಗ್ಗೆ ಯೋಚನೆ ಮಾಡಿ, ನಮಗೆ ನಮ್ಮ ಕ್ಷೇತ್ರದ ನಾಯಕರು ಮುಖ್ಯ, ಪ್ರತಿಯೊಂದು ಯುವರ್ಸ್ ಹೇಳಿದ್ದಾರೆ. ಇದೇ ರೀತಿ ಎಲ್ಲ ಯುವಕರು ಯೋಚನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.